ನೀವೆಲ್ಲರೂ ನಿಮ್ಮ ಫ್ರೆಂಡ್ಸ್ ಜೊತೆ ಒಮ್ಮೆ ಆದರೂ ವಯನಾಡ್ ಟ್ರಿಪ್ ಪ್ಲಾನ್ ಮಾಡೇ ಇರ್ತೀರಾ. ಈ ವಯನಾಡ್ ಟ್ರಿಪ್ ಪ್ಲಾನ್ ಮಾಡಿದಾಗ ಕೆಲವೊಮ್ಮೆ ನಿಮ್ಮ ಬಜೆಟಲ್ಲಿ ಸ್ಟೇ ಸಿಗೋದಿಲ್ಲ, ಕೆಲವೊಮ್ಮೆ ಸಿಗಿದಂತಹ ಸ್ಟೇಯಲ್ಲಿ ಫೆಸಿಲಿಟೀಸ್ಗಳಿರೋದಿಲ್ಲ. ಬಟ್ ಇವತ್ತು ನಾನು ನಿಮಗೆ ತೋರಿಸುವಂತಹ ಸ್ಟೇಯಲ್ಲಿ ನಿಮಗೆ ಪೂಲ್ ಇದೆ, ಕ್ಯಾಂಪ್ ಫೈರ್ ಇದೆ, ಟೆಂಟ್ ಸ್ಟೇ ಇದೆ, ಕಪಲ್ ರೂಮ್ಸ್ ಇದೆ, ಹಾಗೆಯೇ ಎಲ್ಲ ಫೆಸಿಲಿಟೀಸ್ ಇದೆ. ಹಾಗೆಯೇ ಇಲ್ಲಿಂದ ನಿಮಗೆ ವಯನಾಡಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಸನ್ರೈಸ್ ಪಾಯಿಂಟ್ ಮತ್ತು ಸನ್ಸೆಟ್ ಪಾಯಿಂಟ್ ಕೂಡ ತುಂಬಾ ಹತ್ತಿರ ಉಂಟಾಯ್ತಾ. ಸೊ ಇದನ್ನೆಲ್ಲ ತೋರಿಸ್ತೇನೆ. ಅದರ ಮೊದಲು ನೀವೇನ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಇಷ್ಟೇ ಹೇಗಿದೆ ಅಂತ ನೋಡ್ಕೊಂಬರೋಣ. ಯಾವುದೇ ಒಂದು ಸ್ಟೇಯಲ್ಲಿ ಮೇಯ್ನ್ ಆಗಿ ಬೇಕಿರೋದೇ ಸೇಫ್ಟಿ ಮತ್ತು ಪ್ರೈವಸಿ. ವಯನಾಡ್ನ ಈ ಹೋಮ್ ಸ್ಟೇಯಲ್ಲಿ ನಿಮಗೆ ಸೇಫ್ಟಿ ಜೊತೆ ಸಾಕಷ್ಟು ಸ್ಟೇ ಆಪ್ಷನ್ಸ್ ಕೂಡ ಇದೆ. ನೀವು ಕಪಲ್ಸ್ ಆದರೆ ಪ್ರೈವೇಟ್ ರೂಮ್ಸ್, ಫ್ರೆಂಡ್ಸ್ಗೆ ಗ್ರೂಪ್ ರೂಮ್ಸ್, ಟೆಂಟ್ ಸ್ಟೇ, ನೇಚರ್ ನಡುವೆ ಹಟ್ ಸ್ಟೇ. ಇಲ್ಲಿ ಅಟ್ಯಾಚ್ ಡೈನಿಂಗ್ ಹಾಲ್ ಜೊತೆ ಕ್ಯಾಂಪ್ ಫೈರ್ ಮತ್ತು ಓನ್ ಕುಕಿಂಗ್ ಸ್ಪೇಸ್ ಕೂಡ ಇದೆ. ಇಲ್ಲಿ ಇನ್ನೂ ಸ್ಪೆಷಲ್ ಏನಂತ ಹೇಳಿದರೆ ಇಲ್ಲಿನ ಗ್ಲಾಸ್ ಹೌಸ್, ಅದು ಹೇಗಿದೆ ನೋಡುವ ಬನ್ನಿ. ಸೊ ಕೆಳಗಡೆ ಹೋಮ್ ಸ್ಟೇಲಿರುವಂತಹ ಪ್ರೈವೇಟ್ ರೂಮ್ಸನ್ನು ನೋಡ್ಕೊಂಬಂದ್ರಿ. ಹಾಗೆಯೇ ನೀವೇನಾದರೂ ಗ್ರೂಪ್ ಆಗಿದ್ದರೆ ನಿಮಗೆ ಇಲ್ಲಿ ಗ್ಲಾಸ್ ಹೌಸ್ ಕೂಡ ಇದೆ ಆಯಿತಾ. ಸೊ ನೋಡಿ ಇಲ್ಲಿಂದ ಹೇಗಿದೆ ವ್ಯೂ ಅಂತ. ಸೊ ಈ ಥರದ ಬೆಡ್ ಕೊಡ್ತಾರೆ. ಸೊ ನೀವು ಇಲ್ಲಿ ಮ್ಯಾಕ್ಸಿಮಮ್ 10 ಜನ ಆಕ್ಯುಪೈ ಆಗ್ಬೋದಂತೆ. ಹಾಗೆಯೇ ಇಲ್ಲಿ ನಿಮಗೆ 2 ಪ್ರೈವೇಟ್ ವಾಶ್ರೂಮ್ಸ್ ಕೂಡ ಇದೆ. ಹಾಗೆ ನೋಡಿ ಇಲ್ಲೊಂದು ವಾಶ್ರೂಮ್ ಇದೆ, ಇಲ್ಲೊಂದು ವಾಶ್ರೂಮ್ ಇದೆ. ಬಟ್ ಇದೆಲ್ಲ ಮೇಯ್ನ್ ಥಿಂಗ್ ಇರೋದು ಇಲ್ಲಿ. ನೀವು ಬೆಳಗ್ಗೆ ಎದ್ದು ಇಲ್ಲಿಂದ ನೋಡಿದಾಗ ದೂರದವರೆಗೂ ಹಿಮ, ಹಾಗೆಯೇ ಸೂರ್ಯ ನಮ್ಮ ಕಣ್ಣಿಗೆ ಬೀಳ್ತಾ ಇರ್ತಾನೆ. ಸೊ ಖಂಡಿತ ಇಲ್ಲಿಗೆ ಬಂದರೆ ಈ ಒಂದು ಗ್ಲಾಸ್ ಹೌಸಲ್ಲಿ ಸ್ಟೇ ಆಗಲೇಬೇಕಂತ ಹೇಳ್ತೇನೆ. ನೀವೇನಾದರೂ ಫ್ರೆಂಡ್ಸ್ ಆಗಿ ಗ್ರೂಪ್ ಆಗಿ ಬಂದರೆ ಇಲ್ಲಿಂದ ನೋಡಿ ಒಂದು ಅನುಭವ ನೋಡಿ ಹೇಗಿದೆ ಅಲ್ವಾ. ಸೊ ಹಾಗೆಯೇ ನೀವೇನಾದರೂ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಪಾರ್ಟಿ ಮಾಡ್ತೀರಾ, ಊಟ ಮಾಡ್ತೀರಾ ಅಂತಾದರೆ ಇಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದು. ಆ ಥರ ನೇಚರ್ ನೋಡಿಕೊಂಡು ಅಲ್ಲಿ ನೋಡಿ ದೂರದವರೆಗೂ ಬೆಟ್ಟ, ವಯನಾಡಿನ ಬೆಟ್ಟಗಳು. ಹಾಗೆಯೇ ಸುಮಾರು ಜನರಿಗೆ ಡೌಟ್ ಇರ್ತದೆ ಏನಂದರೆ ಇಲ್ಲಿ ಬಿಸಿ ನೀರು ಇರ್ತದಾ ಇಲ್ವಾ ಅಂತ. ಸೊ ಬಿಸಿ ನೀರಿನ ಗೀಝರ್ ಕೂಡ ಇಲ್ಲೇ ಇದೆ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಬಿಸಿ ನೀರು ಸ್ನಾನ ಮಾಡ್ಬೋದು ಆಯಿತಾ. ಇಷ್ಟು ಮಾತ್ರ ಅಲ್ಲ, ಇಲ್ಲಿ ಪ್ರೈವೇಟ್ ರೂಮ್ಸ್ ಮಾತ್ರ ಅಲ್ಲ, ಈ ಥರದ ಗ್ರೂಪ್ ರೂಮ್ಸ್ ಮಾತ್ರ ಅಲ್ಲ, ಇನ್ನು ಮೇಲುಗಡೆ ಸಾಕಷ್ಟಿದೆ. ಅದೇನಂತ ನೋಡ್ಕೊಂಬರೋಣ ಬನ್ನಿ. ಬಂದ್ಬಿಟ್ಟು ನಮ್ಮದು ಮ್ಯೂಸಿಕ್ ಹಾಲ್. ಇಲ್ಲಿ ಪಾರ್ಟಿ ಮಾಡ್ಬೋದು. ಆಮೇಲೆ ಇದು ಗ್ರೂಪ್ ಗೆಟ್ ಟುಗೆದರ್ ಇದೆಲ್ಲ ಮಾಡ್ಬೋದು. ಸ್ಪೀಕರ್, ಲೈಟಿಂಗ್, ಆಲ್ ಅರೇಂಜ್ಮೆಂಟ್ಸ್ ಆಗಿ. ಇದು ಬಂದ್ಬಿಟ್ಟು 1000 ಸ್ಕ್ವೇರ್ ಫೀಟ್ ಹಾಲ್. ವಿ ಹ್ಯಾವ್ ಲೈಟಿಂಗ್ಸ್, ಎವ್ರಿಥಿಂಗ್ ಹಿಯರ್. ಇಲ್ಲಿನ ನಿಜವಾದ ಆಕರ್ಷಣೆ ಇಲ್ಲಿರುವಂತಹ ಇನ್ಫಿನಿಟಿ ಪೂಲ್. ದೂರದವರೆಗೆ ಕಾಣುವಂತಹ ವಯನಾಡ್ನ ಬೆಟ್ಟವನ್ನು ನೋಡ್ತಾ ಸಮಯ ಕಳೆಯೋದೇ ಒಂದು ಖುಷಿ. ಹಾಗೆ ನೀವು ನೇಚರ್ ಇಷ್ಟಪಡೋರಂತಾದರೆ ಖಂಡಿತ ಇಲ್ಲಿ ಟೆಂಟ್ ಸ್ಟೇ ಮಾಡಲೇಬೇಕು. ಸೊ ವೀಕ್ಷಕರೇ, ನೋಡಿದ್ರಿ ಈ ವಿಡಿಯೋದಲ್ಲಿ ವಯನಾಡಲ್ಲಿರುವಂತಹ ಅದ್ಭುತವಾದಂತಹ ಒಂದು ಹೋಮ್ ಸ್ಟೇ. ಸೊ ನೀವಿಲ್ಲಿ ಕಪಲ್ ಆಗಿ ಬರ್ಬೋದು, ಫ್ರೆಂಡ್ಸ್ ಆಗಿ ಬರ್ಬೋದು, ಫ್ಯಾಮಿಲಿ ಜೊತೆ ಬರ್ಬೋದು, ಮಕ್ಕಳ ಜೊತೆ ಕೂಡ ಬರ್ಬೋದು. ಸೊ ನೀವೇನಾದರೂ ಕಪಲ್ ಆಗಿ ಬಂದರೆ ಪ್ರೈವೇಟ್ ರೂಮ್ಸ್ ಇದೆ, ಹಾಗೆಯೇ ಸ್ವಿಮ್ಮಿಂಗ್ ಪೂಲ್ ಇದೆ ಮತ್ತು DJ ಹಾಲ್ ಕೂಡ ಇದೆ. ಸೊ ನೀವೇನಾದರೂ ಬಾರ್ಬಿಕ್ಯೂ ಮಾಡ್ತೀರಂತಾದರೆ ಅದು ಕೂಡ ಮಾಡುವಂತಹ ಆಪ್ಷನ್ ಇಲ್ಲಿದೆ. ಮತ್ತು ಕೆಲವರಿಗೆ ನೇಚರ್ ಮಧ್ಯೆ ಸ್ಟೇ ಆಗಬೇಕಂತಿರುತ್ತೆ, ಅಂಥವರಿಗೆ ಟೆಂಟ್ ಸ್ಟೇ ಮತ್ತು ಹಟ್ ಸ್ಟೇ ಈ ನೇಚರ್ನ ಮಧ್ಯೆ ಇದೆ. ಸೊ ಖಂಡಿತ ನೀವೇನಾದರೂ ವಯನಾಡು ಬರೋದಂತಾದರೆ ಅಲ್ಲ, ಖಂಡಿತ ಬರಲೇಬೇಕು ವಯನಾಡಿಗೆ. ಸೊ ವಯನಾಡು ಬಂದರೆ ಇಲ್ಲಿ ಸ್ಟೇ ಆಗಿ ನಿಮಗೊಂದು ಹೋಮ್ಲಿ ಟೈಪ್ ಆಫ್ ಫೀಲ್ ಸಿಗುತ್ತೆ. ಹಾಗೆಯೇ ಇಲ್ಲಿನ ಫುಡ್ ಕೂಡ ಹೋಮ್ಲಿ ಟೈಪ್ ಆಫ್ ಫುಡ್ ಇದೆ. ಸೊ ಇಷ್ಟನ್ನು ಹೇಳ್ತಾ ಆಗಲೇ ಈ ವಿಡಿಯೋದ ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ಇಲ್ಲಿ 2 ವಯನಾಡಿನ ಫೇಮಸ್ ಪ್ಲೇಸಸ್ ಇದೆ. ಬಟ್ ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋನಿಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ
ಈ ಥರ ಟ್ರಾವೆಲ್ ಮಾಡ್ತಾಯಿರಿ, ವಯನಾಡು ಬರ್ತಾಯಿರಿ. ಸಾಕಷ್ಟು ಜನರಿಗೆ ಹೆದರಿಕೆ ಇದೆ, ವಯನಾಡು ಈಗ ಮುಳುಗೋಗಿದೆ ಹಾಗೆ ಹೀಗೆ ಅಂತ. ಬಟ್ ಆ ಥರ ಏನಿಲ್ಲ, ವಯನಾಡ್ ಇಸ್ ರಿಕವರಿ. ನಿಮ್ಮಂಥವ್ರು ಬಂದು ಈ ವಯನಾಡಿನ ಟೂರಿಸಮನ್ನು ಇನ್ನೂ ಎತ್ತಬೇಕು, ಈ ಜನರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.